ಮಹಾಶಿವರಾತ್ರಿ ಪ್ರಯುಕ್ತ ಗುರುನಗರ ಓಂ ಶ್ರೀ ಮಠದಲ್ಲಿ ಪಂಚಾಕ್ಷರಿ ಲಕ್ಷಾರ್ಚನೆ ಯಜ್ಞ ಪೂರ್ಣಾಹುತಿ ಸೋಮವಾರ ಸಂಜೆ ನೆರವೇರಿತು. ಬಳಿಕ ಮಾತನಾಡಿದ ಬೆಳಗಾವಿ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಲೋಕ ಕಲ್ಯಾಣಾರ್ಥವಾಗಿ ಪಂಚಾಕ್ಷರಿ ಲಕ್ಷಾರ್ಚನೆ ಯಜ್ಞ ನಡೆದಿದೆ. ಇದರ ಫಲ ಕಟಿಬದ್ಧವಾಗಿರುವ ಸರ್ವ ಸನಾತನಿಗಳಿಗೂ ಸಿಗುವಂತಾಗಲಿ ಎಂದರು. ಮಹಾಮಂಡಲೇಶ್ವರ ಸ್ವಾಮಿ ಓಂ ಶ್ರೀ ವಿದ್ಯಾನಂದ ಸರಸ್ವತಿ ಅವರು ಮಾತನಾಡಿ, ಮಹಾಶಿವರಾತ್ರಿ ಪ್ರಯುಕ್ತ 9 ದಿನಗಳ ಕಾಲ ಯಜ್ಞ ನಡೆದು ಇಂದು ಪೂರ್ಣಾಹುತಿಯಾಗಿದೆ. ಇದರಿಂದ ಲೋಕಕ್ಕೆ ಒಳಿತಾಗಲಿ, ಭಕ್ತರ ಇಷ್ಟಾರ್ಥ ಸಿದ್ಧಿಸಲಿ ಎಂದರು. ಈ ವೇಳೆ 9 ದಿನಗಳ ಕಾಲ ಯಜ್ಞ ನಡೆಸಿದ ಮಾತಾಶ್ರೀ ಓಂ ಶ್ರೀ ಶಿವಜ್ಞಾನಮಯಿ ಸರಸ್ವತಿ ಹಾಗೂ ಮಹಾಮಂಡಲೇಶ್ವರ ಸ್ವಾಮಿ ಓಂ ಶ್ರೀ ವಿದ್ಯಾನಂದ ಸರಸ್ವತಿ ಅವರನ್ನ ಪುಷ್ಪವೃಷ್ಟಿಗೈದು ಸನ್ಮಾನಿಸಲಾಯಿತು. ಅಖಿಲ ಭಾರತ ಸಂತ ಸಮಿತಿಯ ಕೋಶಾಧಿಕಾರಿ ಮಹಾಬಲೇಶ್ವರ ಸರಸ್ವತಿ ಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ರಾಜೇಶ್ ನಾಥ್ ಜಿ ಕೊಡಗು, ಸಂಘಟನಾ ಕಾರ್ಯದರ್ಶಿ ನಿಷ್ಪ್ಯಾಲ ನಿರಂಜನ ದೇಸಿ ಕೇಂದ್ರ ಸ್ವಾಮೀಜಿ, ಕವಿ ಗುರುರಾಜ್ ಗುರೂಜಿ ಮತ್ತಿತರರು ಉಪಸ್ಥಿತರಿದ್ದರು. ಬಹುಶಃ ಶಿವರಾತ್ರಿಯ ಪರ್ವ ಕಾಲದಲ್ಲಿ ನಾವಿದ್ದೇವೆ. ನಮ್ಮಲ್ಲಿ 4 ವೇದಗಳಿದ್ದಾವೆ. ಯಾವ್ಯಾವು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಇನ್ನೂ ಒಂದು ವೇದ ಅದು ಗೌಪ್ಯ. ಇವತ್ತು ಈ ಮೊದಲೆಲ್ಲ 4 ವೇದಗಳನ್ನ ಓದ್ಬೇಕಾಗಿತ್ತು. ಓದ್ತಿದ್ರು ಕೂಡ ಅವ್ರಿಗೆ ಚತುರ್ವೇದಿ ಅಂತಿದ್ರು. ನಮಗೆ 4 ಓದಕ್ಕಾಗಲಿಲ್ಲ, 3 ಓದ್ತಿ ಅಂತ ಹೇಳಿ 3 ವೇದವನ್ನು ಓದಾಕ ಶುರು ಮಾಡಿದ್ರು. ಈಗೂ ಅವರಷ್ಟು ಬಹಳಷ್ಟು ಜನ ಅವ್ರ ಮನೆ ಹೆಸರು ತ್ರಿವೇದಿ ಅಂತಾನೆ ಇದೆ. 2 ವೇದಾರ ಓದ್ರಿ, ದ್ವಿವೇದಿ ಅಂತರೂ ಕೂಡ ಸರ್ವೆ ಮಾಡಿ, 1 ವೇದ ಆದ್ರೂ ಓದ್ರಿ. ಇವು ಯಾವುದು ಆಗ್ಲಿಲ್ಲ ಅಂತಂದ್ರೆ ನಮಗೆಲ್ಲರಿಗೂ ಹೇಳುವುದೇನಂತಂದ್ರೆ, ಶ್ರೀರುದ್ರ ಪಾರಾಯಣವನ್ನ ಮಾಡಿದ್ರೆ ಸಾಕು, 4 ವೇದಗಳನ್ನೇ ಓದಿದಷ್ಟು ಶಕ್ತಿ ಬರ್ತದೆ.